ಅಸ್ತ್ರ ಬೇಕಿಲ್ಲ, ಸಿಡಿಲಬ್ಬರದ ಕ್ಷಿಪಣಿಗಳು ಸಿಡಿಬೇಕಿಲ್ಲ. ಇದೊಂದು ಅಸ್ತ್ರ ಸಾಕ ಪಾಕ್ ನಿರ್ನಾಮಕ್ಕೆ? ಗೊತ್ತಿದ್ದು ತಪ್ಪು ಮಾಡಿ ಹೊಡೆಸಿಕೊಳ್ಳುವ ಜಾಯಮಾನ ಪಾಕಿಸ್ತಾನಿಗಳಿಗೆ ಅಭ್ಯಾಸವಾಗಿ ಹೋಗಿದೆ. ಭಾರತವನ್ನ ತಡವಿದ್ರೆ ಉಳಿಗಾಲವಿಲ್ಲ ಅನ್ನುವ ಸತ್ಯದ ಅರಿವಿದ್ರು ಬೆಂಕಿ ಪೊಟ್ಟಣದಷ್ಟು ಗಾತ್ರದ ಪಾಕ್ ಉಗ್ರರನ್ನ ಮುಂದಿಟ್ಕೊಂಡು ಷಡ್ಯಂತ್ರ ಮಾಡ್ತಲೇ ಬರ್ತಾ ಇದೆ. ಇದಕ್ಕೆ ಹೊಸ ಸೇರ್ಪಡೆ ಅಂದ್ರೆ ಅದು ಪಹಲ್ಗಾಮ್. ಅಮಾಯಕ 26 ಜನರ ಉಸಿರು ನಿಲ್ಲಿಸಿದವರ ವಿಚಾರದಲ್ಲಿ ಯಾವುದೇ ದಯೆ ದಾಕ್ಷಿಣ್ಯ ಇಲ್ವೇ ಇಲ್ಲ. ಹಾಗಂತ ಪಾಕಿಸ್ತಾನಕ್ಕೀಗ ತಕ್ಕ ಶಾಸ್ತಿ ಮಾಡಲೇಬೇಕಿದೆ. ಆದ್ರೆ ಅದಕ್ಕೆ ಭಾರತದ ವೀರ ಸೇನಾನಿಗಳ ಬಲಿದಾನ ಬೇಕಾಗಿಲ್ಲ, ಅಣ್ವಸ್ತ್ರ ಬಳಕೆಯೂ ಆಗ್ಬೇಕಾಗಿಲ್ಲ. ಆದ್ರೂ ಪಾಕಿಸ್ತಾನವನ್ನ ಸರ್ವನಾಶ ಮಾಡಬಲ್ಲ ದೈತ್ಯ ಶಕ್ತಿಯೊಂದು ಭಾರತದ ಬಳಿ ಇದೆ. ಹಿಂದೂಸ್ತಾನದ ಬತ್ತಳಿಕೆಯಲ್ಲಿದೆ ತಾಯಿ ಕಾಳಿಯಸ್ತ್ರ. ಈ ಕಾಳಿ ಭದ್ರಕಾಳಿಯಾದ್ರೆ ಪಾಕ್ ಜಲಸಮಾಧಿ. ಇದು ಅಂತಿಂತ ಅಸ್ತ್ರ ಅಲ್ವೇ ಅಲ್ಲ. ಅಣ್ವಸ್ತ್ರಕ್ಕೆ ಸೆಡ್ಡು ಹೊಡೆಯುವ ಮಹಾಪ್ರತಾಪಿ ಅಸ್ತ್ರವೊಂದು ಭಾರತದ ಬತ್ತಳಿಕೆಯಲ್ಲಿದೆ. ಅದು ನಿಜಕ್ಕೂ ಮಹಾತಾಯಿ ಕಾಳಿಯ ರೂಪದಲ್ಲಿದ್ದು, ಒಂದೊಮ್ಮೆ ಇದು ಭದ್ರಕಾಳಿಯ ಅವತಾರವೆತ್ತಿದ್ರೆ ಪಾಕ್ನ ಖೇಲ್ ಖತಮ್ ದುಕಾನ್ ಬಂದ್ ಅಂತಲೇ ಲೆಕ್ಕ. ಅಷ್ಟು ಶಕ್ತಿಶಾಲಿ ಅಸ್ತ್ರವೊಂದು ಭಾರತದ ಕೈಯಲ್ಲಿರುವ ಅರಿವು ಪಾಕ್ಗೂ ಇದೆ ಅಂದ್ರೆ ನೀವು ನಂಬಲೇಬೇಕು. ಭಾರತೀಯ ಸೇನೆಗೆ ಇದೆ ಆ ತಾಯಿ ಕಾಳಿಯ ಶ್ರೀರಕ್ಷೆ. ಈ ಬಾರಿ ನಿಗೂಢ ಅಸ್ತ್ರ ಪ್ರಯೋಗಿಸುತ್ತಾ ಭಾರತ. ಇದು ಅಂತಿಂತ ಅಸ್ತ್ರ ಅಲ್ವೇ ಅಲ್ಲ. ಖುದ್ದು ಆ ಮಹಾತಾಯಿಯ ಹೆಸರನ್ನ ಹೊಂದಿರುವ ಈ ಬ್ರಹ್ಮಾಸ್ತ್ರ ಸಿಡಿದ್ರೆ ಪಾಕ್ ವಿಶ್ವ ಭೂಪಟದಿಂದಲೇ ಸರ್ವನಾಶವಾಗುತ್ತಾ. ಎಸ್, ನಾವಿವತ್ತು ಹೇಳ್ತಾ ಇರೋದು ಭಾರತೀಯ ಸೇನೆಯಲ್ಲಿ ಅಡಗಿರುವ ಆ ನಿಗೂಢ ಅಸ್ತ್ರದ ಬಗ್ಗೆ. ಅದು ಬೇರ್ಯಾವುದೂ ಅಲ್ಲ, ಅದೇ ಕಾಳಿಯಸ್ತ್ರ. ಹೌದು, ಶಕ್ತಿ ದೇವತೆ ಕಾಳಿಯ ಹೆಸರನ್ನ ಹೊಂದಿರುವ ಇದರ ವಿಸ್ತೃತ ಹೆಸರು ಕಿಲೋ ಆಂಪಿಯರ್ ಲೈನರ್ ಇಂಜೆಕ್ಟರ್ ಅಂತ. ಡಿಆರ್ಡಿಒ ಮತ್ತು ಬಾಬಾ ಅಟಾಮಿಕ್ ರಿಸರ್ಚ್ ಸೆಂಟರ್ ಜಂಟಿಯಾಗಿ ಸಂಶೋಧಿಸಿರುವ ಮಹಾಪ್ರಳಯಕಾರಿ ಅಸ್ತ್ರವೇ ಈ ಕಾಳಿ. ಸಿಯಾಚಿನ್ ಹಿಮವನ್ನ ನೀರಾಗಿಸುವ ಬಲಶಾಲಿ ಕಾಳಿ. ಕ್ಷಣಾರ್ಥದಲ್ಲಿ ಪಾಪಿ ಪಾಕಿಸ್ತಾನವಾಗುತ್ತೆ ಜಲ ಸಮಾಧಿ. ನೀವೆಲ್ಲ ಈ ಸ್ಟಾರ್ ವಾರ್ಸ್ ಅನ್ನುವ ಸಿನಿಮಾವನ್ನ ನೋಡಿರ್ಬೇಕು. ಅದರಲ್ಲಿ ಇರುವಂತಹ ಕಲ್ಪನೆಯನ್ನೇ ಭಾರತ ಕನಸಾಗಿಸಿದೆ. ಭಾರತ ಮತ್ತು ಪಾಕ್ ನಡುವೆ ಮಹಾಗೋಡಿಯಂತೆ ನಿಂತಿರುವ ಹಿಮಾಲಯದ ಮಂಚನ್ನೇ ಕರಗಿಸುವ ಶಕ್ತಿ ಈ ಕಾಳಿಗಿದೆ. 1989ರಲ್ಲೇ ಡಿಆರ್ಡಿಒ ಮತ್ತು ಬಾಬಾ ಅಟಾಮಿಕ್ ಸಂಸ್ಥೆಗಳು ಜಂಟಿಯಾಗಿ ಸಂಶೋಧಿಸಿದ ಈ ಕಾಳಿ ಅಸ್ತ್ರ ಪ್ರಳಯಕಾರಿ ಎಲೆಕ್ಟ್ರಿಕ್ ಬೀಮ್ಗಳನ್ನ ಹೊಂದಿದೆ. ಈ ಎಲೆಕ್ಟ್ರಿಕ್ ಬೀಮ್ಗಳನ್ನ ಹಿಮದಲ್ಲಿ ಅಳವಡಿಸಿದ್ರೆ ಅದು ಎಕ್ಸ್ರೇ ಕಿರಣಗಳಾಗಿ ಮಾರ್ಪಾಡಾಗುತ್ತೆ. ಅಷ್ಟೇ, ಸಿಯಾಚಿನ್ ವ್ಯಾಪ್ತಿಯಲ್ಲಿರುವ ದೈತ್ಯ ಹಿಮ ಬಂಡೆಗಳು ಕರಗಿ ನೀರಾಗುತ್ತವೆ. ಅಷ್ಟೇ, ಆ ಪ್ರಳಯಕಾರಿ ಜಲಾಸ್ತ್ರ ಪಾಕ್ಗೆ ನುಗ್ಗುತ್ತೆ. ನೋಡ್ತಾ ಇದ್ದಂತೆ ಸಂಪೂರ್ಣ ಪಾಕಿಸ್ತಾನ ಜಲ ಸಮಾಧಿಯಾಗುತ್ತೆ. ರಾವಿ, ಸಿಂಧು, ಚಿನಾಬ್ ನದಿಗಳ ಮೂಲಕ ನುಗ್ಗುವ ಪ್ರವಾಹ ಪಾಕಿಸ್ತಾನವನ್ನ ವಿಶ್ವ ಭೂಪಟದಿಂದಲೇ ನಿರ್ನಾಮ ಮಾಡುತ್ತೆ. 1989ರಲ್ಲೇ ಕಾಳಿಯ ಪ್ರತಾಪ ಕಂಡಿದ್ಯಾ ಪಾಕ್. ಕಾಳಿ ಹೆಸರೆತ್ತಿದ್ರೆ ಚಳಿಯಲ್ಲಿಯೂ ಬೆವರುತ್ತಾ ಪಾಕ್. ಡಿಆರ್ಡಿಒ ವಿಜ್ಞಾನಿಗಳು ಸೇನೆಗೆ ಅತ್ಯಂತ ಪ್ರಬಲ ಅಸ್ತ್ರ ಶೋಧಿಸಲು ಮುಂದಾಗಿದ್ರು. ಇದಕ್ಕೆ ಅಂದು ಬಾಬಾ ಅಟಾಮಿಕ್ ಸಂಸ್ಥೆ ಕೂಡ ಸಾಥ್ ನೀಡಿತ್ತು. ಇದರ ಫಲವಾಗಿಯೇ ಕಾಳಿಯ ಜನ್ಮವಾಗಿತ್ತು. ಅಂದು ಸಿಯಾಚಿನ್ನಲ್ಲಿ ಗ್ಲೇಷಿಯರ್ನ ದೈತ್ಯ ಭಾಗವೊಂದು ಪಾಕಿಸ್ತಾನ ಸೇನಾ ಕ್ಯಾಂಪ್ ಮೇಲೆ ಕುಸಿದು ಬಿದ್ದಿತ್ತು. ಆ ಅವಘಡದಲ್ಲಿ 140 ಪಾಕ್ ಯೋಧರು ಹಿಮದಡಿ ಶವವಾಗಿದ್ರು. ಹಾಗಂತ ಇದು ಪ್ರಕೃತಿ ಸೃಷ್ಟಿಸಿದ ಅವಾಂತರವಲ್ಲ, ಬದಲಿಗೆ ಭಾರತದ ಕಾಳಿಯ ಸೃಷ್ಟಿ ಮಹಿಮೆಯಾಗಿತ್ತು. 1989ರಲ್ಲಿ ಕಾಳಿಯ ಸಾಮರ್ಥ್ಯ ಪರೀಕ್ಷಿಸಲಾಗಿತ್ತು. ಅಂದು ಸಿಯಾಚಿನ್ನಲ್ಲಿ ಭಾರತ ನಡೆಸಿದ ಪ್ರಯೋಗದ ಫಲವೇ 140 ಪಾಕಿಗಳು ಹೆಣವಾಗಿದ್ದು. ಅಲ್ಲಿಗೆ ಲೆಕ್ಕ ಹಾಕಿ, ಸಣ್ಣದೊಂದು ಡೋಸ್ಗೆ ಈ ಪಾಕಿ ಸರ್ವನಾಶ ಸೃಷ್ಟಿಸಿದ್ದ ಕಾಳಿ ಇನ್ನು ಪೂರ್ಣ ಪ್ರಮಾಣದಲ್ಲಿ ಪರೀಕ್ಷೆಗೆ ಒಳಪಟ್ರೆ ಪಾಕ್ ಕತೆ ಇನ್ನೇನಾಗ್ಬೇಡ. ಹಾಗಂತ ಭಾರತದ ಕೈಯಲ್ಲಿರುವ ಈ ಕಾಳಿ ಅಸ್ತ್ರದ ಬಗ್ಗೆ ಪಾಕ್ಗೆ ಪರಿಚಯವಿದೆ. ಹೀಗಾಗಿಯೇ ಪಾಪಿ ಧರ್ಮಾಂಧ ದೇಶ ಈಗ ಮೈ ಕೊರೆಯುವ ಚಳಿಯಲ್ಲಿಯೂ ಬೆವರಲು ಆರಂಭಿಸಿದೆ. ಸ್ಪೆಷಲ್ ಡೆಸ್ಕ್, ಕರ್ನಾಟಕ ನ್ಯೂಸ್ ಬೀಟ್.